ವಾಕ್ಯವು ಹೇಳುತ್ತದೆ, ದೇವರಿಗೆ ಒಳಗಾಗಿರಿ, ಸೈತಾನನ್ನು ಎದುರಿಸಿರಿ, ಆಗ ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು ಎಂಬುದಾಗಿ. ದೇವರಿಗೆ ಒಳಗಾಗುವುದು ಅನ್ನುವಾಗ ದೇವರ ಚಿತ್ತ ಏನಿದೆಯೋ, ದೇವರ ಆಗ್ರಹ ಏನಿದೆಯೋ ಅದು ಪೂರ್ಣವಾಗಿ ನೆರವೇರುವಂತೆ ನಮ್ಮನ್ನು ಒಪ್ಪಿಸಿ ಕೊಡುವುದು. ಅದರಲ್ಲಿ ನಮ್ಮ ಆಗ್ರಹಗಳು, ನಮ್ಮ ಚಿತ್ತಗಳಿಗೆ ಅವಕಾಶವಿಲ್ಲ, ಸೈತಾನನಿಗೂ ಕೂಡ ಅವಕಾಶವಿಲ್ಲ. ಆ ರೀತಿಯಾಗಿ ಜೀವಿಸುವಂತವರನ್ನ ನೋಡಿ ಸೈತಾನನು ಭಯಪಡುತ್ತಾನೆ. ಅಂತವರ ಮಾತಿಗೆ ಅವನು ವಿಧೇಯನಾಗಿ ಅವರು ಅಪ್ಪಣೆ ಕೊಟ್ಟಾಗ ಬಿಟ್ಟು ಓಡಿ ಹೋಗುತ್ತಾನೆ. ನಿಮ್ಮ ಜೀವಿತ ಈ ದಿವಸಗಳಲ್ಲಿ ಸೈತಾನಿಂದ ಬಾಧಿಸಲ್ಪಡುತ್ತಾ ಇರುವುದಾದರೆ ತಡೆಯ ಮೇಲೆ ತಡೆಗಳು, ಕೊರತೆಗಳ ಮೇಲೆ ಕೊರತೆಗಳು ಎಂಬುದಾಗಿ ಇಕ್ಕಟ್ಟಿನಲ್ಲಿರುವುದಾದರೆ ದೇವರ ಚಿತ್ತಕ್ಕೆ ನಿಮ್ಮನ್ನ ಪೂರ್ಣವಾಗಿ ಒಪ್ಪಿಸಿಕೊಟ್ಟು ದೇವರಿಗೆ ಒಳಗಾಗಿರಿ, ಸೈತಾನನ್ನ ಎದುರಿಸಿರಿ, ಅವನು ನಿಶ್ಚಯವಾಗಿ ನಿಮ್ಮನ್ನ ಬಿಟ್ಟು ಓಡಿ ಹೋಗುತ್ತಾನೆ. ತಡೆಯಾಗಿರುವಂತಹ ಮೇಲುಗಳನ್ನು, ಆಶೀರ್ವಾದಗಳನ್ನು ನಿಶ್ಚಯವಾಗಿ ಹೊಂದುತ್ತೀರಾ.